ನಾನು ತಮ್ಮ ಮೂಲಕ ಕಾಂಗ್ರೆಸ್ಸಿಗರಿಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ನನ್ನ ತಿಳುವಳಿಕೆ ಪ್ರಕಾರ 1950ರಿಂದ ಸಂವಿಧಾನ ನಮ್ಮೆಲ್ಲರಿಗೂ ಒಂದೇ ಇದೆ. ಅಂಬೇಡ್ಕರ್ ಕೊಟ್ಟ ಸಂವಿಧಾನ. 2011ರಲ್ಲೂ ಇದೇ ಸಂವಿಧಾನ ಇತ್ತು. 2024ರಲ್ಲೂ ಅದೇ ಸಂವಿಧಾನ ಇದೆ. 2011ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ, ಅವತ್ತಿನ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವ್ರ ಮೇಲೆ ಆರೋಪ ಬಂದ ಸಂದರ್ಭದಲ್ಲಿ ಇದೇ ರೀತಿ ಖಾಸಗಿ ದೂರು ಸಲ್ಲಿಸಿದ ಸಂದರ್ಭದಲ್ಲಿ ಅವತ್ತಿನ ರಾಜ್ಯಪಾಲರಾಗಿದ್ದಂಥ ಶ್ರೀ ಹಂಸರಾಜ್ ಭಾರದ್ವಾಜ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದರು. ಆಗ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ, ಪರಮೇಶ್ವರ್ ಅವರು ಸೇರಿದಂತೆ, ಇವತ್ತಿನ ಮುಖ್ಯಮಂತ್ರಿ, ಅವತ್ತಿನ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ಸೇರಿದಂತೆ ನೀವು ರಾಜ್ಯಪಾಲರ ಕ್ರಮವನ್ನು ಸ್ವಾಗತಿಸಿದ್ರಿ. ರಾಜ್ಯಪಾಲರು ಒಂದು ಸಂವಿಧಾನಿಕ ಹುದ್ದೆ ಅಂತ ಹೇಳಿ ಉಚ್ಚಾರ ಮಾಡಿದ್ರಿ. ಸಂವಿಧಾನಾತ್ಮಕವಾಗಿಯೇ ಅವರು ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ. ಅದ್ರ ಮೇಲೆ ಮುಂದೋಗಿ ಒಂದು ಹೇಳಿದ್ರಿ, ಭ್ರಷ್ಟರು ಮಾತ್ರ ತನಿಖೆಗೆ ಭಯ ಬಿಡ್ತಾರೆ ಅಂತ ಹೇಳಿದ್ರಿ. ಭ್ರಷ್ಟಾಚಾರ ಮಾಡದೇ ಇದ್ದರೆ ತನಿಖೆ ಯಾಕೆ ಹೆದರಬೇಕು ಅಂತ ಹೇಳಿದ್ರಿ. ಮತ್ತು ಮುಂದುವರೆದು ಹೇಳಿದ್ರಿ, BJPಯವರು, ಯಡಿಯೂರಪ್ಪನವರು ಭ್ರಷ್ಟಾಚಾರ ಮಾಡಿದ್ದಾರೆ, ಅದಕ್ಕೆ ತನಿಖೆಗೆ ಹೆದರ್ತಾ ಇದ್ದಾರೆ ಅಂತ ಹೇಳಿದ್ರಿ. ಈಗ ಅಂಥದೇ ಕ್ರಮವನ್ನು 13 ವರ್ಷಗಳ ಹಿಂದೆ ಅವತ್ತಿನ ರಾಜ್ಯಪಾಲರು ತೆಗೆದುಕೊಂಡಂಥ ಕ್ರಮವನ್ನೇ ಇವತ್ತಿನ ರಾಜ್ಯಪಾಲರು ತಗೊಂಡಿದ್ದಾರೆ. ಅವತ್ತು ಹೇಳಿದ ಮಾತುಗಳು ಇವತ್ತು ನಿಮ್ಗೆ ಅಪ್ಲೈ ಆಗಲ್ವಾ? ಅನ್ವಯಿಸೋದಿಲ್ವಾ? ಅನ್ವಯಿಸೋದು ಅಂತಾದರೆ ಅವತ್ತು ಸ್ವಾಗತ ಮಾಡಿದರೆ ಇವತ್ತು ಸ್ವಾಗತ ಮಾಡಿ. ಅವತ್ತು ಸ್ವಾಗತಿಸಿ ಇವತ್ತು ಯಾಕೆ ವಿರೋಧ ಮಾಡ್ತಾಯಿದ್ದೀರಿ? ನೀವು ಕೇಳಿದ ಪ್ರಶ್ನೆಗಳನ್ನೇ ನಾವು ಕೇಳ್ಬೋದಲ್ಲ. ನೀವು ಭ್ರಷ್ಟಾಚಾರ ಮಾಡಿದ್ದೀರಿ, ಅದಕ್ಕೆ ಭಯ ಬೀಳ್ತಾ ಇದ್ದೀರಿ, ಅದಕ್ಕೆ ತನಿಖೆಗೆ ಭಯ ಬೀಳ್ತಾ ಇದ್ದೀರಿ ಅಂತ ನಾವು ಕೂಡ ಕೇಳ್ಬೋದಲ್ಲ. ಮುಂದುವರೆದು ಮಾನ್ಯ ರಾಜ್ಯಪಾಲರು ಈಗ ಕೇವಲ ತನಿಖೆಗಷ್ಟೇ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ನಡೀಲಿ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ನಡೆಸಿದ್ದಾರೆ ಅಂತ ಜಡ್ಜ್ಮೆಂಟ್ ಕೊಟ್ಟಿಲ್ಲ. ಜಡ್ಜ್ಮೆಂಟ್ ಕೊಡುವ ಅಧಿಕಾರವೂ ಕೂಡ ರಾಜ್ಯಪಾಲರಿಗಿಲ್ಲ. ನಾನು ಕಾಂಗ್ರೆಸ್ಗಿರಿಗೆ ಕೇಳಕ್ಕೆ ಬಯಸ್ತೇನೆ, ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ನಡಿಬಾರ್ದ? ಯಾಕೆ ನೀವು ತನಿಖೆಯನ್ನೇ ವಿರೋಧಿಸ್ತಾ ಇದ್ದೀರಿ? ನಿಮಗೆ ನಿಷ್ಪಕ್ಷಪಾತವಾದ ತನಿಖೆ ನಡೆದರೆ ಭ್ರಷ್ಟಾಚಾರ ಬಯಲಿಗೆ ಬರುತ್ತೇನೋ ಅಂತ ಭಯ ಕಾಡ್ತಾ ಇದೆಯಾ? ಆ ಭಯದಿಂದಾಗಿ ತನಿಖೆಯನ್ನೇ ವಿರೋಧಿಸ್ತಾ ಇದ್ದೀರಾ?